ಸರ್ ನಮಸ್ತೆ. ಸರ್ ನಮಸ್ತೆ. ಇದೇನೋ ಮಿಷಿನ್ ಮಾಡಿದಿರಲ್ಲ, ಏನಿದು? ಸರ್ ಇದು ಮ್ಯಾಟ್ರೋಲ್ ಸುತ್ತಕ್ಕೆ ಔಟ್ಲೆಟ್ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರ್ತೀವಲ್ಲ, ಓಕೆ. ಈ ಡ್ರಿಪ್ ಪೈಪ್ ನ ರೋಲ್ ಮಾಡ್ಕೊಳಕ್ಕೋಸ್ಕರ ನಾವೇ ಓನ್ ಆಗಿ ರೆಡಿ ಮಾಡ್ಕೊಂಡಿರುವಂತ ಮಿಷಿನ್. ನಿಮ್ದು ಈ ಫ್ಲಾಟ್ ಎಷ್ಟಿದೆ? ಸರ್ ಇದು ನಮ್ದು 4 ಎಕರೆ ಫ್ಲಾಟ್. ಓಕೆ. ನಾವು ತೆಂಗಿನ ಗಿಡ ಮತ್ತೆ ಅವಕಾಡೋ ಬಟರ್ ಫ್ರೂಟ್ ಬೆಳೆದಿದ್ದೀವಿ. ಓಕೆ. ನಾವು ಮ್ಯಾಟ್ರೋಲ್ ಎಲ್ಲ ಔಟ್ಲೆಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ರೋಲ್ ಮಾಡಕ್ಕೆ ತುಂಬಾ ಈ ಹೊಲ ಉಳ್ಸೋ ಟೈಮಲ್ಲಿ ಇದನ್ನ ಗೊಬ್ಬರ ಕೊಡೋ ಟೈಮಲ್ಲಿ ಸುತ್ತಿಕ್ತಾ ಇದ್ವಲ್ಲ, ಆ ಟೈಮಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಕರೆಕ್ಟಾಗಿ ರೋಲಿಂಗ್ ಬರ್ತಾ ಇರ್ಲಿಲ್ಲ, ಲೇಬರ್ಸ್ ನ ಜಾಸ್ತಿ ತಗೊಂತ ಇತ್ತು. ಪ್ಯಾಕಿಂಗ್ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ತಲೆ ಓಡಿಸಿ ಇದನ್ನ ರೆಡಿ ಮಾಡ್ಕೊಂಡಿದೀವಿ. ಎಷ್ಟು ಎಕರೆ ಇದೆ ಅಂದ್ರೆ ಇದು? ಇದು 4 ಎಕರೆ. 4 ಎಕರೆಯಲ್ಲಿ ಎಷ್ಟೊತ್ತಿಗೆ ಸುತ್ತಬಹುದು ಇದನ್ನ? ನಾವು ಇಬ್ಬರನ್ನ ಮ್ಯಾನ್ ಪವರ್ ನ ತಗೊಂಡು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆವರೆಗೂ ರೋಲ್ ಮಾಡ್ತಾ ಇದ್ವಿ. ಮತ್ತೆ ಅದು ನೀಟಾಗಿ ರೋಲ್ ಆಗ್ತಿರ್ಲಿಲ್ಲ. ಕಡೆ ಬೆಂಡ್ ಆಗೋದು, ಒಂದು ದೊಡ್ಡ ಆಗೋದು, ಕರೆಕ್ಟಾಗಿ ರೋಲ್ ಆಗ್ತಿರ. ರೋಲ್ ಮಾಡಕ್ಕೂ ನಮ್ಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಸ್ವಲ್ಪ ಲೆಂತ್ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಹಂಗಾಗಿ ಇದನ್ನ ರೆಡಿ ಮಾಡ್ಕೊಂಡಿದೀವಿ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ರೈತರಿಗೂ ತುಂಬಾ ಅನುಕೂಲ ಆಗ್ಲಿ ಅಂತ ಮಾಡಿದೀವಿ. ಮ್ಯಾಟ್ರೋಲ್ ನ ಈಸಿಯಾಗಿ ಸುತ್ತಬಹುದು. ಒಂದೇ ಸೈಜ್ ಮ್ಯಾಟ್ರೋಲ್ ಬರುತ್ತೆ, ನೀಟಾಗಿ ರೋಲ್ ಆಗುತ್ತೆ. ಮತ್ತೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಎಷ್ಟು ದಿನ ಬೇಕಾದ್ರೂ ಮಡಗಬಹುದು. ಬೆಂಡ್ ಆಗಲ್ಲ, ಯಾವ್ದೇ ತರ ಪ್ರೆಸ್ ಆಗೋದಾಗ್ಲಿ ಆತರ ಆಗಲ್ಲ. ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಿರ್ಬೋದು ಸರ್ ಇದು? ಸರ್ ಒಂದು 15 kg ವರೆಗೂ ಬರುತ್ತೆ. 15 kg ಅಂದ್ರೆ ಕ್ಯಾರಿ ಮಾಡಬಹುದು. ಈಸಿಯಾಗಿ ಕ್ಯಾರಿ ಮಾಡ್ಲಿ ಅಂತಾನೆ ಲೈಟ್ ವೇಟ್ ಮಾಡ್ಕೊಂಡಿದೀವಿ. ರೈತರು ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು, ಕೈಲಿ ಇಟ್ಕೊಂಡು ಹೋಗ್ಬೋದು, ಎಷ್ಟು ದೂರ ಬೇಕಾದ್ರೂ ಗಾಡಿಲಿ ಇಟ್ಕೊಂಡು ಹೋಗ್ಬೋದು. ಈಸಿಯಾಗಿ ಅನುಕೂಲ ಆಗ್ಲಿ ಅಂತಾನೆ ಮಾಡ್ಕೊಂಡಿದೀವಿ ಸರ್. ಇದು ಮ್ಯಾಕ್ಸಿಮಮ್ ಎಷ್ಟು ಅವರ್ ತಗೋಬಹುದು ಸುತ್ತಕ್ಕೆ? ನಾವು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆವರೆಗೂ ಆಗೋದು, ಇಬ್ರು ಲೇಬರ್ ತಗೊಂಡು. ಇವಾಗ ನಾನು ಒಬ್ಬನೇ 1.5 ಗಂಟೆಲಿ ಪೂರ್ತಿ ಎಲ್ಲ ನಾನು ಮ್ಯಾಟ್ರೋಲ್ ಸುತ್ತಾ ಇದೀನಿ. ಎಂಪ್ಲಾಯೀಸ್ ಆದ್ರೆ 5 hours ತಾಳುತ್ತೆ ಆಗೋದು. ಅದು ನೀಟಾಗಿ ರೋಲ್ ಆಗ್ತಿರ್ಲಿಲ್ಲ, ಸಮಸ್ಯೆ ಆಗೋದು. ಇವಾಗ ನೀಟಾಗಿ ರೋಲ್ ಆಗುತ್ತೆ, ನೀಟಾಗಿ ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಇಟ್ಕೊಬಹುದು. ಈ ಬಂಡ್ಲೆ ಹೆಂಗ್ ಬರುತ್ತೋ ಆ ತರ ರೋಲಿಂಗ್ ಆಗ್ತದೆ ಸರ್. ಓಕೆ ಸರ್, ಒಂದು ಸ್ಯಾಂಪಲ್ ತೋರಿಸ್ತೀರಾ ಹಂಗೆ? ಓಕೆ, ತೋರಿಸ್ತೀನಿ ನೋಡಿ. ಈ ಡೆಡ್ ಎಂಡ್ ಇರುತ್ತಲ್ಲ, ನೋಡಿ ಅಲ್ಲಿಂದ ಬಂದಿರೋ ಮ್ಯಾಟ್ರೋಲ್ ನಮ್ದು. ಲಾಸ್ಟ್ ಗಿಡದ ಹತ್ರ ಇಟ್ಕೊಂಡು ಡೆಡ್ ಎಂಡ್ ಬರುತ್ತಲ್ಲ, ಈ ತರ ಡೆಡ್ ಎಂಡ್ ಮಾಡ್ಕೊಂಡಿರ್ತೀವಿ. ಈ ಡೆಡ್ ಎಂಡ್ ನ ತಗೊಂಡು ಒಂದು ಕಂಬಿಗೆ ಈ ತರ ನೋಡಿ ಹ್ಯಾಂಗ್ ಮಾಡ್ಕೊಂಡು, ಇದು ಸರಳಿ, ಇದು ನೀಟಾಗಿ ರೋಲ್ ಆಗೋದು. ನೋಡಿ, ನೀವೇ ನೋಡಿ. ಕೈಯ ಸುತ್ತಕ್ಕೆ ಹೋದ್ರೆ ಈ ತರ ಬರಲ್ಲ. ಹೌದೌದು, ಈ ತರ ಬರಲ್ಲ, ಮುರ್ಕೊಳುತ್ತೆ. ಒಂದ್ ಸೈಜ್ ಬರಲ್ಲ ರೋಲಿಂಗು. ಇದ್ರಲ್ಲಿ ನೀಟಾಗಿ ಬಂಡ್ಲಲ್ಲಿ ಹೆಂಗ್ ಬರುತ್ತೋ ಆ ತರ ರೋಲಿಂಗ್ ಬರುತ್ತೆ. ನೋಡಿ, ರೋಲ್ ಆಯ್ತು. ಇದಕ್ಕಿಂತ ದಾರ ಮಡಿಕೊಂಡಿರ್ತೀವಿ. ಜಾಸ್ತಿ ಮಾಡ್ಬೇಕಾದ್ರೆ ಇಲ್ಲೇ ಕಟ್ಕೊಂಡಿರ್ತೀವಿ ದಾರನ. ಸಮ್ ಟೈಮ್ಸ್ ಆದ್ರೆ ಒಂದ್ ಕಡೆ ದಾರ ಹ್ಯಾಂಗ್ ಮಾಡ್ಬೋದು. ಇಲ್ಲಾಂದ್ರೆ 2 ಕಡೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇದು ನಂಗೆ ಹಾಕ್ಬಿಟ್ಟು ತಿರ್ಗಾ ಕಲ್ಸ್ಕೋಬಹುದು. ನೀವು ಮತ್ತೆ ಅದೆಲ್ಲ ನಿಮ್ದು ಕೆಲಸ ಮುಗಿದ್ಮೇಲೆ ತಿರ್ಗಾ ಇದಕ್ಕೆ ಹ್ಯಾಂಗ್ ಮಾಡ್ಬಿಟ್ಟು ಎಳ್ಕೊಂಡು ಹೋದ್ರೆ ಬರುತ್ತೆ. ಇದ್ರಲ್ಲೇ ಬಿಟ್ಕೊಬಹುದು, ಯಾರು ಕೈಯಲ್ಲಿ ಬೇಕಾದ್ರೆ ಬಿಟ್ಕೊಬಹುದು. ಇದ್ರಲ್ಲಿ ಬಿಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಲಾಸ್ಟಿಗೆ ಹಿಂಗಿರುತ್ತಲ್ಲ, ನೋಡಿ ಈ ತರ ತೆಗಿಯೋದು. ನೋಡಿ, ಸೂಪರ್ ಫೋಲ್ಡ್ ಆಯ್ತು. ನೀವು ಇದನ್ನ ಮರಕ್ಕಾದ್ರೂ ಕಟ್ಕೊಬಹುದು, ಇಲ್ಲ ಒಂದ್ ಕಡೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಮತ್ತೆ ನೋಡಿ, ಇದು ಫುಲ್ ಲೈಟ್ ವೆಯ್ಟ್ ಇದೆ. ಒಂದು ಹ್ಯಾಂಡ್ಲಲ್ಲೇ ಯೂಸ್ ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು. ಒಂಥರ ಒಳ್ಳೆ ಪ್ರಯತ್ನ ಇದು ಆಕ್ಚುಲಿ. ಆಮೇಲೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಒಂದು ಪೈಪ್ ಸುತ್ತಕ್ಕೆ ಮಿನಿಮಮ್ 6 ರಿಂದ 7 ನಿಮಿಷ ಬೇಕಾಗುತ್ತೆ ಒಬ್ಬ ರೈತನಿಗೆ. ಹೌದೌದು, ಇವಾಗ ಆಳ್ಗುಡು ಕೂಡ ಸಿಗ್ತಾ ಇಲ್ಲ, ಅದರಿಂದ ಲೇಬರ್ಸ್ ಸಿಗಲ್ಲ ಸರ್. ಈಗ ನೋಡಿ, ಲೇಬರ್ ಏನಿದೆ ಕಾಸ್ಟ್ ಇಲ್ಲಿ? 500 rupees. 500 rupees per day ನಾ? ನೋಡ್ರಿ, 6 ರಿಂದ 7 ನಿಮಿಷ ತಗೊಳ್ಳೋದು. ಕೇವಲ ಒಂದು 20 ಸೆಕೆಂಡ್, 30 ಸೆಕೆಂಡ್ ಅಲ್ಲಿ ನಿಮ್ಗೊಂದು ರೋಲ್ ಆಗೋಗುತ್ತೆ. ನೀವು ಲೇಬರ್ ಕಡಿಮೆ ಮಾಡೋಕ್ಕೋಸ್ಕರ ಇದನ್ನ ಮಾಡಿದೀರಾ, ಒಂದು ವಿಭಿನ್ನ ಪ್ರಯತ್ನ. ನಿಜ ಸರ್, ನಮಗೆ ಇದರಿಂದ ತುಂಬಾ ಅನುಕೂಲ ಆಗಿದೆ. ಬಟ್ ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ. ರೈತರಿಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಸರ್ ನೀವು? ಸರ್, ಇದರಿಂದ ನೋಡಿ ಏನು ಫೋಲ್ಡ್ ಆಗಲ್ಲ, ನೀಟಾಗಿ ಒಂದೇ ರೋಲ್ ಬರುತ್ತೆ. ಇದಕ್ಕೆ ದಾರ ಹಾಕಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ರೆ ನೀವು ಅಡಿಕೆ ತೋಟ ಆದ್ರೆ ಅಡಿಕೆ ತೋಟ ಎಲ್ಲಿ ಬೇಕಾದ್ರೂ, ತೆಂಗಿನ ಗಿಡ ಆದ್ರೆ ತೆಂಗಿನ ಗಿಡಕ್ಕೆ, ಟೊಮೊಟೊ ಬೆಳೆಯೋರು ಇದರಲ್ಲಿ ಎಲ್ಲ ಸುತ್ಕೊಂಡು ಇಟ್ಕೋಬಹುದು, ಆರಾಮಾಗಿರುತ್ತೆ. ಚೆನ್ನಾಗಿದೆ ಸರ್ ಇದು ಮಿಷಿನ್, ನಾವೇ ಮಾಡ್ಕೊಂಡಿರೋದು. ಮೋಸ್ಟ್ಲಿ ಟೊಮೊಟೊ ಗಿಡಕ್ಕೆ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಇನ್ನೊಂದ್ಸರಿ ಯೂಸ್ ಮಾಡಲ್ಲ ಅನ್ಸುತ್ತೆ. ಈ ತರ 16 mm ಮ್ಯಾಟ್ರೋಲ್ ಆದ್ರೆ ನೀವು ಎಷ್ಟೊತ್ತಿ ಬೇಕಾದ್ರೂ ಮಾಡ್ಬೋದು, ಕ್ಯಾರಿ ಮಾಡೋದು. ಇದು ನೀಟಾಗಿ ನಿಮ್ ಫೋಲ್ಡ್ ಆಯ್ತು ಅಂದ್ರೆ ಎಷ್ಟು ವರ್ಷ ಬೇಕಾದ್ರೂ ಮಡಿಕೊಬಹುದು. ಹೌದೌದು, ಕೈಯಲ್ಲಿ ಸುತ್ತಕ್ಕೆ ಕೈಯಲ್ಲಿ ಟೊಮೊಟೊ ಯೂಶಲಿ ಕೈಯಲ್ಲಿ ಸುತ್ತಾರೆ, ಅದರಿಂದ ಎಲ್ಲ ಮುರ್ಕೊಂಡು ಬಿಸಾಕ್ಬಿಡ್ತಾರೆ ಅದನ್ನ. ಸೊ ಇದರಿಂದ ಒಳ್ಳೆ ಸೂಪರ್ ಇದಿದೆ, ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಇದರಿಂದ. ಓಕೆ ಥ್ಯಾಂಕ್ ಯು ಸರ್. ನಿಮಗೆ ಈ ಯಂತ್ರ ಬೇಕಾದಲ್ಲಿ
ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಧನ್ಯವಾದಗಳು.